ಎಲ್ಲ ಉಲ್ಟಾ ಹೊಡಿತಾ ಇದ್ದಾರೆ ಅಂತಂದರೆ ಧರ್ಮಸ್ಥಳದ ವಿಚಾರವಾಗಿ ಏನು ಸೌಜನ್ಯ ಪ್ರಕರಣವನ್ನು ಬಿಟ್ಟು ಇನ್ನು ಮಿಕ್ಕದ್ದು ಏನು ನಮ್ಮ ಧರ್ಮಸ್ಥಳದ ಆ ಶ್ರದ್ಧಾ ಕೇಂದ್ರ ವಿಚಾರವಾಗಿ ನಡೀತಾ ಇದ್ದಂಥದ್ದು ಎಲ್ಲವನ್ನೂ ಷಡ್ಯಂತ್ರನೇ. ನಾನು ಹೆಣ್ಮಗಳು ಕೊಲೆ ಆಗಿರೋದು ಅದನ್ನು ನಾನು ಖಂಡಿಸ್ತೀನಿ. ಅದಕ್ಕೆ ನ್ಯಾಯ ಸಿಗಬೇಕು ಅಂತನ್ನೋದು ನಮ್ಮೆಲ್ಲರದೂ ಅಭಿಲಾಷೆ. ಯಾರು ಕೊಲೆ ಮಾಡಿದ್ದಾರೆ ಅವ್ರಿಗೆ 100ಕ್ಕೆ 100 ಭಗವಂತನೂ ಶಿಕ್ಷೆ ಕೊಡ್ತಾನೆ, ಸರ್ಕಾರನೂ ಶಿಕ್ಷೆ ಕೊಡ್ತದೆ, ಕೋರ್ಟು ಶಿಕ್ಷೆ ಕೊಡ್ತದೆ. ಧರ್ಮಸ್ಥಳವನ್ನು ಆ ಶ್ರದ್ಧಾ ಕೇಂದ್ರ ನಮ್ಮ ರಾಜ್ಯದಲ್ಲಿ ಅದು ಪ್ರಮುಖವಾದಂಥ ಒಂದು ಶ್ರದ್ಧಾ ಕೇಂದ್ರ, ಅದ್ರ ವಿಚಾರವಾಗಿ ನಡೀತಾ ಇದ್ದಂಥ ಪಿತ್ತೂರಿಗೆ ನಮ್ಮ ಸರ್ಕಾರ ದಿಟ್ಟ ನಿಲುವನ್ನು ತಗೊಂಡು SITನ ರಚನೆ ಮಾಡಿ ಧರ್ಮಸ್ಥಳವನ್ನು ಕಳಂಕರಹಿತ ಶ್ರದ್ಧಾ ಕೇಂದ್ರ ಅಂತ ಅನ್ನೋದನ್ನು ಪ್ರೂವ್ ಮಾಡಿರೋದು ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನು BJP ಅವರು ಬಾಯಿ ಬಡ್ಕೊತಿದ್ರು ಇಷ್ಟು ದಿನ ಅದೆಲ್ಲವೂ ತಪ್ಪು. ಈಗ ಅವ್ರು ಏನು ಹೇಳ್ತಾರೆ, SIT ಮಾಡಿದ್ದೇ ತಪ್ಪು ಅಂತ ಅಂತಾರೆ. SIT ಮಾಡದೆ ಹೋಗಿದ್ರೆ ಧರ್ಮಸ್ಥಳ ಕಳಂಕವಾಗಿಯೇ ಇರ್ತಾಯಿತ್ತು. ಧರ್ಮಸ್ಥಳಕ್ಕೆ SIT ಅವರು ಎಲ್ಲವನ್ನೂ ಪರಿಶೀಲನೆ ಮಾಡಿ ಎಲ್ಲ ಥರದ್ದನ್ನು ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಧರ್ಮಸ್ಥಳದಲ್ಲಿ ಯಾವುದೇ ಥರವಾದ ಅನಾಚಾರಗಳು ಅನಾಹುತಗಳಾಗಿಲ್ಲ ಅಂತ ಅನ್ನೋದು ಇಡೀ ಜಗತ್ತಿಗೆ ಜಗಜ್ಜಾಹೀರಾಗೈತೆ. ಅದನ್ನು ಮಾಡಿದ್ದಾರು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು. ಅದನ್ನು ಮಾಡದೆ ಹೋಗಿದ್ದಿದ್ರೆ ಕಳಂಕವಾಗಿಯೇ ಉಳಿತಾಯಿತ್ತು. ಈಗೇನು ಹೇಳ್ತಾರೆ BJP ಅವರು, ಎಲ್ಲವನ್ನೂ ಟುಸ್ಸು ಅಂಥವ್ರಿಗೆಲ್ಲರಿಗೂ ಶಿಕ್ಷೆ ಕೊಡಿ. ಈಗಾಗಲೇ ತಿಮ್ಮಾರೋಡಿನ ಅರೆಸ್ಟ್ ಮಾಡಾಯಿತು, ಯಾರು ಗಿರೀಶ್ ಭಟ್ಟಣ್ಣನವರು ಮತ್ತು ಯಾರು ಸಮೀರನನ್ನು ಕರೆದು ಎನ್ಕ್ವೈರಿ ಮಾಡಾಯಿತು. ಎಲ್ಲ ಥರದ್ದು ಇನ್ವೆಸ್ಟಿಗೇಷನನ್ನು ನಮ್ಮ ಸರ್ಕಾರ ಪ್ರಾಮಾಣಿಕತೆಯಿಂದ ಪಾರದರ್ಶಕತೆಯಿಂದ ಮಾಡ್ತಾಯಿದೆ. ಅದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರುವಂಥದ್ದು BJP ಅವರು. ಅವ್ರ ವಿಪಕ್ಷವಾಗಿ ಅವ್ರು ಏನು ಮಾಡ್ಬೇಕು ಅದನ್ನು ಅವ್ರು ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಯಾರನ್ನು ತಲೆ ಕೆಡಿಸ್ಕೊಳ್ಳೋದೆ, ಸಾಮಾಜಿಕವಾಗಿ ಏನು ಮಾಡ್ಬೇಕು ನಾವು ಅದನ್ನು ನಾವು ಮಾಡ್ತೀವಿ.